ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿನ್ನೆ ಪಾಠದಲ್ಲಿ ಕೇಳಿದಂತೆ ಅಥೋದಿತೇರ್ ಜ್ಯೇಷ್ಠ ಸುತೇನ ಶಶ್ವತ ಅಂತ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಈ ಹಿರಣ್ಯಕಶಿಪು ಮೊದಲೇ ಮಹಾಪರಾಕ್ರಮಿ, ಅದರ ಜೊತೆಗೆ ಈ ಬ್ರಹ್ಮದೇವರ ವರ ಬೇರೆ ಸೇರಿಬಿಟ್ಟಿದೆ, ಯಾರೋ ಕೂಡ ನಿನ್ನನ್ನು ಕೊಲ್ಲಬಾರದು ಅಂತ. ಆ ರೀತಿಯ ವರದಿಂದಾಗಿ ಅಹಂಕಾರದಿಂದ ಮೆರಿತಾ ಇದ್ದಂತಹ ಅವನನ್ನು ನಿಗ್ರಹ ಮಾಡಬೇಕು ಅಂತ ಎಲ್ಲ ದೇವಾನುದೇವತೆಗಳು ಮತ್ತು ಬ್ರಹ್ಮದೇವರು ಎಲ್ಲರೂ ಕೂಡ ಪರಮಾತ್ಮ ಹತ್ತಿರ ಹೋಗಿ ಹಿರಣ್ಯಕಶಿಪು ಏನೇನು ತೊಂದರೆ ಕೊಡ್ತಾ ಇದ್ದಾನೆ ಎನ್ನುವಂತ ಎಲ್ಲ ವಿಚಾರವನ್ನ ಪರಮಾತ್ಮನ ಬಳಿ ತಿಳಿಸ್ತಾರೆ. ತಿಳಿಸಿ ನೀನು ಅವನನ್ನ ನಿಗ್ರಹ ಮಾಡಬೇಕು ಎಂಬುದಾಗಿ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವು ನಿನ್ನೆ ಕೇಳಿದ್ವಿ. ಮುಂದಿನ ಶ್ಲೋಕ. ಅಭಿಷ್ಟುತಸ್ತೈಹಿ ಹರಿರುಗ್ರವೀರ್ಯಃ ನೃಸಿಂಹರೂಪೇಣ ಸ ಆವಿರಾಸೀತ್ ಹತ್ವಾ ಹಿರಣ್ಯಂ ಚ ಸುತಾಯ ತಸ್ಯ ದತ್ವಾ ಭಯಂ ದೇವಗಣಾನ್ ಅತೋಷಯತ್. ಪದಚ್ಛೇದ. ಅಭಿಷ್ಟುತಃ ತೈಹಿ ಹರಿಃ ಉಗ್ರವೀರ್ಯಃ ನೃಸಿಂಹರೂಪೇಣ ಸಹ ಆವಿರಾಸೀತ್ ಹತ್ವಾ ಹಿರಣ್ಯಂ ಚ ಸುತಾಯ ತಸ್ಯ ದತ್ವಾ ಅಭಯಂ ದೇವಗಣಾನ್ ಅತೋಷಯತ್. ಈ ರೀತಿಯಾಗಿ ಅಭಿಷ್ಟುತಃ ಅಂತ ಅಂದ್ರೆ ಎಲ್ಲ ದೇವಾನುದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟಂತಹ, ಅವರೆಲ್ಲ ಯಾಕೆ ಪ್ರಾರ್ಥನೆ ಮಾಡಿದ್ದು? ತಮಗೆ ತಮ್ಮ ಅಭಿಲಾಷೆ ಪೂರ್ತಿಯಾಗಬೇಕು. ಅಭೀಪ್ಸಿತಃ ಅಭಿಷ್ಟುತಃ, ಅವರ ಅಭಿಲಾಷೆ ಏನು? ಹಿರಣ್ಯಕಶಿಪನು ಸಂಹಾರ ಆಗಬೇಕು ಅಂತ. ಹೀಗೆ ತಮ್ಮ ಒಳಿತಿಗೋಸ್ಕರ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಅವರಿಂದ ಪ್ರಾರ್ಥಿಸಲ್ಪಟ್ಟಂತಹ ಯಾವ ಪರಮಾತ್ಮ ತಾನು ಉಗ್ರವೀರ್ಯ, ಮಹಾಪರಾಕ್ರಮಶಾಲಿ. ಜಗತ್ತಿನಲ್ಲಿ ಪರಮಾತ್ಮನಷ್ಟು ಮಹಾಪರಾಕ್ರಮ, ಅದು ಕೂಡ ಸ್ವಾಭಾವಿಕವಾದಂತಹ ಪರಾಕ್ರಮ ಇರುವಂತಹ ವ್ಯಕ್ತಿ ಯಾರೂ ಕೂಡ ಇಲ್ಲ. ಅಂತಹ ಪರಮಾತ್ಮ ತಾನೇನ್ ಮಾಡಿದ? ಅತ್ಯದ್ಭುತವಾದಂತಹ ನೃಸಿಂಹ ರೂಪೇಣ ಸ ಆವಿರಾಸೀತ್. ಆವಿರಾಸೀತ್ ಅಂದ್ರೆ ಅವತಾರ ಮಾಡಿದ. ಎಂತಹ ರೂಪ? ಅತ್ಯದ್ಭುತವಾದಂತಹ ನೃಸಿಂಹ ರೂಪೇಣ. ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಪ್ರಾಣಿಯೂ ಅಲ್ಲ, ತಲೆ ಮಾತ್ರ ಸಿಂಹದ್ದು, ದೇಹ ಇಡೀ ಮನುಷ್ಯನದ್ದು. ಆ ರೀತಿಯಾದಂತಹ ದಿವ್ಯವಾದಂತಹ ಒಂದು ರೂಪದಿಂದಾಗಿ ಪರಮಾತ್ಮ ತಾನು ಅಲ್ಲಿ ಆವಿರ್ಭೂತನಾಗಿ ತಾನೇನ್ ಮಾಡಿದ? ಹತ್ವ ಹಿರಣ್ಯಂ, ಆ ಹಿರಣ್ಯ ಕಶಿಪುವನ್ನ ಹತ್ವ ಸಂಹಾರ ಮಾಡಿದ. ಅದಾದ ಮೇಲೆ ಸುತಾಯ ತಸ್ಯ ಅಭಯಂ ದತ್ವ, ಅವನ ಸುತ ಮಗನಾದಂತಹ ತಸ್ಯ ಸುತಾಯ, ಆ ಹಿರಣ್ಯಕಶಿಪುವಿನ ಮಗನಾದಂತಹ ಪ್ರಹ್ಲಾದನಿಗೆ ಅಭಯಂ ದತ್ವ, ವಿಶೇಷವಾಗಿ ಅಭಯವನ್ನಿತ್ತ. ನೀನೇನು ಚಿಂತೆ ಮಾಡಬೇಡ, ಇನ್ನು ಮೇಲೆ ನಿನ್ನ ಮೇಲೆ ಯಾರು ಕೂಡ ಆಕ್ರಮಣಾದಿಗಳನ್ನ ಮಾಡೋದಿಲ್ಲ, ನೀನು ಅನಾಯಾಸವಾಗಿ ರಾಜ್ಯಭಾರವನ್ನು ಮಾಡ್ತೀಯಾ ಅಂತ ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ.
ಹೀಗೆ ಅವನಿಗೆ ಅಭಯಂ ದತ್ವ ದೇವಗಣಾನ್ ಅತೋಷಯತ್, ಎಲ್ಲ ದೇವತೆಗಳ ಸಮುದಾಯಕ್ಕೆ ಪರಮಾತ್ಮ ಆನಂದವನ್ನು ಕೊಟ್ಟ, ಸಂತೋಷವನ್ನು ನೀಡಿದ ಅಂತ. ಎಲ್ಲ ದೇವಾನುದೇವತೆಗಳು ಕೂಡ ಹಿರಣ್ಯಕಶಿಪುವಿನ ಮೇಲಿನ ಹೆದರಿಕೆಯಿಂದಾಗಿ ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ತಾನು ನರಸಿಂಹ ರೂಪದಿಂದಾಗಿ ವಿಶೇಷವಾಗಿ ಅವತಾರವನ್ನು ಮಾಡಿ ತಾನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಅವನು ದುಷ್ಟ, ಮಗನಾದಂತಹ ಪ್ರಹ್ಲಾದ ಅವನು ಮಹಾ ಸಾತ್ವಿಕ. ಅಂತಹ ಸಾತ್ವಿಕನಾದಂತಹ ಪ್ರಹ್ಲಾದನಿಗೆ ವಿಶೇಷವಾಗಿ ತಾನು ಅಭಯವನ್ನು ಕೊಟ್ಟು ಎಲ್ಲ ದೇವತೆಗಳಿಗೂ ಕೂಡ ಸಂತೋಷವನ್ನುಂಟು ಮಾಡಿದ ಎಂಬುದಾಗಿ ನರಸಿಂಹಾವತಾರದ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ ಸುರಾಸುರಾಣಾಂ ಉದದಿಂ ವಿಮತ್ನಥಾಂ ದಧಾರ ಪೃಷ್ಠೇನ ಗಿರಿಂ ಸಮಂದರಂ ವರಪ್ರದಾನಾತ್ ಅಪರೈರಧಾರ್ಯಂ ಹರಸ್ಯ ಕೂರ್ಮೋ ಬೃಹದಂಡ ಓಢ. ಪದಚ್ಛೇದ ಸುರಾಸುರಾಣಾಂ ಉದಧಿಂ ವಿಮತ್ನತಾಂ ದಧಾರ ಪೃಷ್ಠೇನ ಗಿರಿಂ ಸಹ ಮಂದರಂ ವರಪ್ರದಾನಾತ್ ಅಪರೈಃ ಅಧಾರ್ಯಂ ಹರಸ್ಯ ಕೂರ್ಮಃ ಬೃಹದಂಡ ಓಡ. ಈ ಶ್ಲೋಕದಲ್ಲಿ ವಿಶೇಷವಾಗಿ ಕೂರ್ಮಾವತಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಮಾಡಿದಂತಹ ಕೂರ್ಮಾವತಾರ ವಿಶೇಷವಾಗಿ ನಮಗೆಲ್ಲ ಗೊತ್ತೇ ಇರುವಂತೆ ಕೂರ್ಮಾವತಾರ ಆದದ್ದು ಸಮುದ್ರ ಮಥನ ಸಂದರ್ಭದಲ್ಲಿ. ಸಮುದ್ರವನ್ನು ಯಾರು ಮಥನ ಮಾಡಿದರು ಅಂತಂದ್ರೆ ಸುರಾಸುರಾಣ ಮುದಧಿಂ ವಿಮತ್ನತಾಂ, ಎಲ್ಲ ಸುರರು. ಅಂದ್ರೆ ಸುರ ಶಬ್ದಕ್ಕೆ ಅರ್ಥ ಸುಷ್ಟು ರಮಂತೆ ಇತಿ ಸುರಾಹ ಅಂತ. ಯಾರು ಉತ್ತಮವಾದಂತಹ ಸುಖವನ್ನು ಅನುಭವಿಸ್ತಾರೋ ಅವರು ಸುರರು. ಅಸುರರು ಅಂತಂದ್ರೆ ಯಾರಿಗೆ ಉತ್ತಮವಾದಂತಹ ಸುಖ ಇಲ್ಲವೋ ಅವರು ಅಸುರರು ಅಂತ. ಹೀಗೆ ಸುರಾಸುರರು, ದೇವತೆಗಳು ಮತ್ತು ಅಸುರರು ಇಬ್ಬರು ಕೂಡ ಸೇರಿಕೊಂಡು ಉದಧಿಂ ವಿಮತ್ನತಾಂ, ಉದಧಿ ಅಂತಂದ್ರೆ ಸಮುದ್ರ, ಅದರಲ್ಲೂ ಕೂಡ ಕ್ಷೀರ ಸಮುದ್ರವನ್ನ ವಿಮತ್ನತಾಂ ಕಡಿತಾ ಇದ್ದಾಗ ವಿಶೇಷವಾಗಿ ಪರಮಾತ್ಮ ಕೂರ್ಮ ರೂಪನಾಗಿ ತಾನೇ ಮಾಡಿದ ಮಂದರಂ ಗಿರಿಂ, ಮಂದರ ಪರ್ವತವನ್ನ ಪೃಷ್ಠೇನ ದಧಾರ, ಬೆನ್ನಿನ ಮೇಲೆ ಧಾರಣೆಯನ್ನು ಮಾಡಿದ. ಪರಮಾತ್ಮ ಆ ಮಂದರ ಪರ್ವತ ಮುಳುಗ್ತಾ ಇದ್ದಾಗ ವಿಶೇಷವಾಗಿ ಕೂರ್ಮ ರೂಪ, ಆಮೆಯ ರೂಪದಿಂದಾಗಿ ತಾನು ತನ್ನ ಬೆನ್ನ ಮೇಲೆ ಸಮಗ್ರವಾದಂತಹ ಆ ಒಂದು ಯಾವ ಮಂದರ ಪರ್ವತವನ್ನ ಧಾರಣೆ ಮಾಡಿದ. ವರಪ್ರದಾನಾತ್ ಅಪರೈರಧಾರ್ಯಂ, ವಿಶೇಷವಾಗಿ ಆ ಮಂದರ ಪರ್ವತ ಏನಾಗಿತ್ತು ಅಂತಂದ್ರೆ ಅದನ್ನ ಎತ್ತಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಕಾರಣ ಏನು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ವರಪ್ರದಾನಾತ್, ಅದಕ್ಕೆ ರುದ್ರದೇವರ ವರ ಇತ್ತು ಅಂತೆ, ನಿನ್ನನ್ನು ಯಾರು ಕೂಡ ಎತ್ಕೊಂಡು ಹೋಗ್ಬಾರ್ದು ಅಂತ. ಯಾಕೆ ಅಂತಂದ್ರೆ ಆ ಮಂದರ ಪರ್ವತ ಸಾಮಾನ್ಯ ಪರ್ವತಗಳಂತೆ ಕಲ್ಲು ಮಣ್ಣಿನ ಪರ್ವತ ಅಲ್ಲ, ಬಂಗಾರದ ಪರ್ವತ. ಬಂಗಾರದ ಪರ್ವತ ಆಗಿತ್ತು, ಆದ್ರಿಂದಾಗಿ ಅದೇನಾಗಿತ್ತು, ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ಬೋದು. ಯಾಕಂದ್ರೆ ಇವತ್ತು ನಮಗೆ ಒಂದು ಕಲ್ಲು ಎತ್ತಲಿಕ್ಕೆ ಕಷ್ಟ ಆಗ್ಬೋದು. ಯಾರು ಹಿಂದಿನ ಕಾಲದಲ್ಲಿ ಇದ್ದಂತಹ ಆ ದೈತ್ಯರಿಗೆ
ಇವರಿಗೆಲ್ಲರೂ ಕೂಡ ಪರ್ವತ ಎತ್ತೋದು ಏನು ದೊಡ್ಡ ಸಾಮಾನ್ಯ ವಿಚಾರ ಅಲ್ಲ. ಎಲ್ಲರೂ ಸೇರಿಕೊಂಡು ಆರಾಮಾಗಿ ಎತ್ತಿ ಬಿಡ್ತಾ ಇದ್ರು ಅಥವಾ ಕತ್ತರಿಸಿಕೊಂಡು ಹೋಗ್ತಾ ಇದ್ರು. ಹೀಗೆ ಏನೇನೋ ಆಗ್ತಾ ಇತ್ತು, ಅವ್ಯವಸ್ಥೆ ಆಗ್ತಾ ಇತ್ತು. ಹಾಗಾಗಿ ಬಂಗಾರದ ಮೇಲಿನ ಆಸೆಯಿಂದಾಗಿ ಯಾರೂ ಕೂಡ ಅದನ್ನ ಎತ್ಕೊಂಡು ಹೋಗ್ಬಾರ್ದು ಅಂತ ರುದ್ರದೇವರು ಅದಕ್ಕೆ ವಿಶೇಷವಾಗಿ ವರವನ್ನ ಕೊಟ್ಟಿದ್ರು. ಹಾಗಾಗಿ ಅದನ್ನ ಎತ್ತಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಪರ್ವತವನ್ನ ಪರಮಾತ್ಮ ಧಾರಣೆ ಮಾಡಿದ, ಕೂರ್ಮರೂಪಿಯಾದಂತಹ ಪರಮಾತ್ಮ ಧಾರಣೆ ಮಾಡಿದ. ಅದಕ್ಕೆ ಆಚಾರ್ಯ ಒಂದು ವಿಶೇಷಣ ಕೊಡ್ತಾರೆ, ಬೃಹದಂಡ ಓಢ. ಪರಮಾತ್ಮನಿಗೆ ಈ ಮಂದಾರ ಪರ್ವತ ಯಾವ ಲೆಕ್ಕ ಅಂತ. ಯಾಕಂದ್ರೆ ಪರಮಾತ್ಮ ಏನ್ ಮಾಡಿದ್ದಾನೆ, ಬೃಹದಂಡ ಬ್ರಹ್ಮಾಂಡ ಅದನ್ನು ಓಢ ಹೊತ್ತುಕೊಂಡಿದ್ದಾನೆ. ವಿಶೇಷವಾಗಿ ಬೃಹದಾರಣ್ಯಕ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಆಚಾರ್ಯರು ಅಲ್ಲಿ ಭಾಷ್ಯ ಬರೀಬೇಕಾದ್ರೆ ಹೇಳ್ತಾರೆ, ಬಿಭರ್ತ್ಯಂಡಂ ಹರಿ ಕೂರ್ಮಃ ಅಂತ. ಕೂರ್ಮರೂಪಿಯಾದಂತಹ ಪರಮಾತ್ಮನೇನೆ ಸಮಗ್ರವಾದಂತಹ ಬ್ರಹ್ಮಾಂಡವನ್ನು ಹೊತ್ತುಕೊಂಡಿದ್ದಾನೆ. ಆ ಕೂರ್ಮರೂಪಿಯಾದಂತಹ ಪರಮಾತ್ಮನ ಮೇಲೆ, ವಿಷ್ಣು ಕೂರ್ಮದ ಮೇಲೆ ವಾಯುಕೂರ್ಮ, ವಾಯುಕೂರ್ಮದ ಮೇಲೆ ಶೇಷ, ಅದರ ಮೇಲೆ ಬ್ರಹ್ಮಾಂಡ ಅಂತ. ಹೀಗೆ ಸಮಗ್ರವಾದಂತಹ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡಂತಹ ಪರಮಾತ್ಮನಿಗೆ, ಕೂರ್ಮರೂಪಿಯಾದಂತಹ ಪರಮಾತ್ಮನಿಗೆ ಈ ಮಂದಾರ ಪರ್ವತ ಯಾವ ಲೆಕ್ಕವೂ ಅಲ್ಲ. ಅಂತಹ ಮಂದಾರ ಪರ್ವತವನ್ನ ಪರಮಾತ್ಮ ಅನಾಯಾಸವಾಗಿ ಏನೂ ಚಿಂತೆ ಇರದಂತೆ ತಾನು ಹೊತ್ತುಕೊಂಡು ಸಮುದ್ರ ಮಥನ ಚೆನ್ನಾಗಿ ಆಗುವಂತೆ ನೋಡಿಕೊಂಡ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಒಂದು ಕಥೆ ಆಯಿತು. ಅದಾದ ಮೇಲೆ ಯಾವ ಪರಮಾತ್ಮ ಮಾಡಿದಂತಹ ವಾಮನ ಅವತಾರದ ಚಿಂತನೆ. ವರಾದಜೇಯತ್ವಂ ಅವಾಪದೈತ್ಯರಾಟ್ ಚತುರ್ಮುಖಸ್ಯೈವ ಬಲಿರ್ ಯದಾ ತದಾ ಅಜಾಯತೇಂದ್ರಾವರಜೋ ಅದಿತೇ ಸುತೋ ಮಹಾನಜೋಪಿ ಅಬ್ಜಭವಾದಿ ಸಂಸ್ತುತಃ. ಸ ವಾಮನಾತ್ಮ ಅಸುರಭೂಭೃತೋಧ್ವರಂ ಜಗಾಮಗಾಂ ಸನ್ನಮಯನ್ ಪದೇ ಪದೇ ಜಹಾರ ಚಾಸ್ಮಾತ್ ಛಲತಸ್ತ್ರಿವಿಷ್ಟಪಂ ತ್ರಿವಿಕ್ರಮೈಃ ತಚ್ಚ ದದೌ ನಿಜಾಗ್ರಜೆ. ಪದಚ್ಛೇದ. ವರಾತ್ ಅಜೇಯತ್ವಂ ಅವಾಪ ದೈತ್ಯರಾಟ್ ಚತುರ್ಮುಖಸ್ಯ ಏವ ಬಲಿಃ ಯದಾ ತದಾ ಅಜಾಯತ ಇಂದ್ರಾವರಜಃ ಅದಿತೇಃ ಸುತಃ ಮಹಾನಜಃ ಅಪಿ ಅಬ್ಜಭವಾದಿ ಸಂಸ್ತುತಃ. ಸಹ ವಾಮನಾತ್ಮ ಅಸುರಭೂಭೃತಃ
ಅಧ್ವರಂ ಜಗಾಮ ಗಾಂ ಸನ್ನಮಯನ್ ಪದೇ ಪದೇ ಜಹಾರ ಚ ಅಸ್ಮಾತ್ ಚಲತಃ ತ್ರಿವಿಷ್ಟಪಂ ತ್ರಿಭಿಃ ಕ್ರಮೈಃ ತತ್ ಚ ದದೌ ನಿಜಾಗ್ರಜೇ. ವಾಮನಾವತಾರ ಯಾಕೆ ಆಯಿತು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ವರಾದಜೇಯತ್ವಮವಾಪ ದೈತ್ಯರಾಟ್ ಚತುರ್ಮುಖಸ್ಯ ಬಲಿಹಿ. ಚತುರ್ಮುಖ ಬ್ರಹ್ಮದೇವರ ವರ ಎಂಬುದು ಬಲಿಚಕ್ರವರ್ತಿಗೆ ಇತ್ತು ಅಂತ. ಏನು ವರ ಅಂತ ವಿಶೇಷವಾಗಿ ಹರಿವಂಶದಲ್ಲಿ ಈ ವಿಚಾರ ಬರುತ್ತೆ. ಅಲ್ಲಿ ಹೇಳ್ತಾರೆ, ದತ್ತಂ ಚೇತದ್ ಭಗವತ ವರದೇನ ಸ್ವಯಂಭುವ ಇಂದ್ರತ್ವಂ ಚಾಮರತ್ವಂ ಚ ಯುದ್ಧೇ ಚಾಪಿ ಅಪರಾಜಯ ಅಂತ ವಿಶೇಷವಾಗಿ ನೀನು ಯಾರಿಂದಲೂ ಕೂಡ ಸೋಲಬಾರದು ಎನ್ನುವಂತಹ ವರ ಚತುರ್ಮುಖ ಬ್ರಹ್ಮದೇವರಿಂದ ಬಲಿಚಕ್ರವರ್ತಿಗೆ ಇತ್ತು. ವರಾತ್ ಅಜೇಯತ್ವ, ಅಜೇಯತ್ವ ಅಂತಂದ್ರೆ ಯಾರಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ವರವನ್ನ ದೈತ್ಯರಾಟ್ ಬಲಿಹಿ, ದೈತ್ಯರ ರಾಜನಾದಂತಹ ಆ ಬಲಿಚಕ್ರವರ್ತಿ ಆ ರೀತಿಯಾದಂತಹ ವರವನ್ನ ವಿಶೇಷವಾಗಿ ಪಡೆದುಕೊಂಡಿದ್ದ. ಅದೇ ರೀತಿಯಾಗಿ ಮುಂದೆ ನಿನಗೆ ಇಂದ್ರ ಪದವಿ ಬರಲಿ ಅಂತಲೂ ಕೂಡ ಬ್ರಹ್ಮದೇವರ ವರವನ್ನು ಕೊಟ್ಟಿದ್ರು. ಈ ರೀತಿಯಾದಂತಹ ವರದಿಂದಾಗಿ ಅವನಿಗೆ ಅಪಾರವಾದಂತಹ ಅಹಂಕಾರ. ಈ ರೀತಿಯಾಗಿ ಆದಾಗ ವಿಶೇಷವಾಗಿ ಅವನ ನಿಗ್ರಹವನ್ನು ಮಾಡಬೇಕು, ಅವನ 100ನೇ ಯಾಗವನ್ನು ನಿಲ್ಲಿಸಬೇಕು ಅಂತ ಸಂಕಲ್ಪ ಮಾಡಿದಂತಹ ಮತ್ತು ಎಲ್ಲ ದೇವಾನುದೇವತೆಗಳಿಂದ ಪ್ರಾರ್ಥಿತನಾದಂತಹ ಅಬ್ಜ ಭವಾದಿ ಸಂಸ್ತುತ ಅಂತ ಇದೆ. ಅಬ್ಜ ಭವ ಅಂದ್ರೆ ಅಪ ಅಂದ್ರೆ ನೀರು, ಜ ಅಂದ್ರೆ ಅದ್ರಲ್ಲಿ ಹುಟ್ಟಿದ್ದು ಕಮಲ, ಅದರಲ್ಲಿ ಭವ ಹುಟ್ಟಿದವನು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಕಮಲದಲ್ಲಿ ಹುಟ್ಟಿದಂತಹ ರುದ್ರದೇವರೇ ಮೊದಲಾದಂತ ಎಲ್ಲ ದೇವತೆಗಳಿಂದ ಸಂಸ್ತುತಃ ಸ್ತುತಿಸಲ್ಪಟ್ಟಂತಹ ಮಹಾನ್ ಅಜಃ ಪರಮಾತ್ಮ ಏನಾಗಿದ್ದಾನೆ, ಮಹಾನ್ ಮಹಾತ್ಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅಜಃ ಅವನಿಗೆ ಹುಟ್ಟಿಲ್ಲ. ಇಷ್ಟಾಗಿದ್ದರೂ ಕೂಡ ಅವನೇನ್ ಮಾಡಿದ, ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ, ಅವರ ಪ್ರಾರ್ಥನೆಗೆ ತಾನು ಬೆಲೆಯನ್ನು ಕೊಟ್ಟು ಇಂದ್ರಾವರಜಃ ಅದಿತೇಹೇ ಸುತಃ ಅಜಾಯತ, ಅದಿತಿಯ ಸುತನಾಗಿ ಮಗನಾಗಿ, ಇಂದ್ರಾವರಜಃ ಇಂದ್ರನಿಗೆ ತಮ್ಮನಾಗಿ, ಇಂದ್ರನಿಗೆ ತಮ್ಮ ಅಂದ್ರೆ ವಾಮನ, ಅದಿತಿಯ ಕೊನೆಯ ಮಗ ಅಂತ 11. ಹಾಗಾಗಿ ಇಂದ್ರನಿಗೆ ತಮ್ಮನಾಗಿ ವಿಶೇಷವಾಗಿ ವಾಮನ ರೂಪಿಯಾದಂತಹ ಪರಮಾತ್ಮ ಅಜಾಯತ ಹುಟ್ಟಿದ ಅಂತ. ಹೀಗೆ ತಾನು ಮಹಾ ದೊಡ್ಡ ವ್ಯಕ್ತಿ, ಸರ್ವೋತ್ತಮ, ಹುಟ್ಟಿಲ್ಲದೆ ಇರುವವನಾಗಿದ್ದರೂ ಕೂಡ ಇಂದ್ರನಿಗೆ ತಮ್ಮನಾದ ಕಾರಣ ಇಷ್ಟೇ, ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ ಅಂತ. ಹೀಗೆ ವಿಶೇಷವಾಗಿ ಇಂದ್ರನಿಗೆ ತಮ್ಮನಾಗಿ ವಾಮನ ಎನ್ನುವಂತಹ ರೂಪದಿಂದಾಗಿ ಅದಿತಿ ಮತ್ತು ಕಶ್ಯಪ ಋಷಿಗಳ ಮಗನಾಗಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಹೀಗೆ ಆದ ಮೇಲೆ ಸ ವಾಮನಾತ್ಮ ಮಾಡಿದ್ದೇನು, ವಾಮನಾತ್ಮ ವಾಮನ ರೂಪ. ವಾಮನ ಅಂತಂದ್ರೆ ಸಂಸ್ಕೃತದಲ್ಲಿ ಕುಳ್ಳಗಿರುವಂತಹ ವ್ಯಕ್ತಿ ಅಂತ ಅರ್ಥ. ಕುಳ್ಳಗಿರುವಂತಹ ವ್ಯಕ್ತಿ ಆದರೂ ಕೂಡ ಪರಮಾತ್ಮ ಏನ್ ಮಾಡಿದ, ಪದೇ ಪದೇ ಗಾಂ ಸನ್ನಮಯನ್, ಪರಮಾತ್ಮ ವಾಮನ ರೂಪಿಯಾದಂತಹ ಪರಮಾತ್ಮ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ರೆ ಮುಂದೆ ಸಮಗ್ರ ಭೂಮಿಯೇನೆ ಬಾಗ್ತಾ ಇತ್ತು ಅಂತೆ. ಪರಮಾತ್ಮ ಬಂದಿದ್ದಾನೆ, ಅವರಿಗೆ ಗೌರವ ಕೊಡಬೇಕೆನ್ನುವಂತ ಉದ್ದೇಶದಿಂದ ಮತ್ತು ಆ ಪರಮಾತ್ಮನ ಭಾರದಿಂದ ಭೂಮಿಯೇನೆ ಬಾಗ್ತಾ ಇತ್ತು, ನಡುಗ್ತಾ ಇತ್ತು ಎಂಬುದಾಗಿ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ಸ್ಯಪುರಾಣದಲ್ಲಿ ಒಂದು ಮಾತನ್ನು ವೇದವ್ಯಾಸರು ಹೇಳ್ತಾರೆ, ಸವಾಮನೋ ದೃಢಗತಿ ಮೃದುಗಚ್ಚನ್ ಸಪರ್ವತಾಂ ಸಾಬ್ದಿದ್ವೀಪವತೀಂ ಸರ್ವಾಂ ಚಾಲಯಾಮಾಸ ಮೇದಿನೀಂ. ಹಾಗಂದ ತಕ್ಷಣ ವಾಮನ ಏನೋ ಭಾರಿ ದೊಡ್ಡ ದೊಡ್ಡ ಹೆಜ್ಜೆ ಹಾಕ್ತಾ ಇದ್ದ, ಗಟ್ಟಿಯಾಗಿ ಹೆಜ್ಜೆ ಹಾಕ್ತಾ ಇದ್ದ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮೃದುಗಚ್ಚನ್ ಮೃದುವಾಗಿ ನಿಧಾನವಾಗಿ ನಡೀತಾ ಇದ್ದ. ಅಷ್ಟು ನಿಧಾನವಾಗಿ ನಡೀತಾ ಇದ್ದರೂ ಕೂಡ ಸಪರ್ವತಾಂ ಸಾಬ್ದಿದ್ವೀಪವತೀಂ, ಪರ್ವತ ಸಮುದ್ರಗಳಿಂದ ಕೂಡಿದಂತಹ ಸಮಗ್ರ ಭೂಮಂಡಲವೇನೆ ನಡಗಿ ಹೋಗಿ ಬಿಡುತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಂತಹ ಯಾವ ವಾಮನ ರೂಪಿಯಾದಂತಹ ಪರಮಾತ್ಮ ಅಸುರ ಭೂಭೃತ ಅಧ್ವರಂ, ಅಸುರರು ಅವರ ಭೂಭೃತ್, ಭೂಭೃತ್ ಅಂದ್ರೆ ರಾಜ, ಅಸುರರಿಗೆ ಒಡೆಯನಾದಂತಹ ವಿಶೇಷವಾಗಿ ಬಲಿಚಕ್ರವರ್ತಿಯ ಅಧ್ವರಕ್ಕೆ, ಅಧ್ವರ ಅಂತಂದ್ರೆ ಯಾಗ ಅಂತ ಅರ್ಥ. ಅದರ ನಿಷ್ಪತ್ತಿ ಅರ್ಥಾತ್ ಆ ರೂಪ ಹೇಗೆ ಹುಟ್ಟುತ್ತೆ ಅಂತಂದ್ರೆ, ಅಧ್ವ ಅಂದ್ರೆ ದಾರಿ ಅಂತ ಅರ್ಥ. ಯಾರು ಅಧ್ವನಿ ರಮತೆ,
ದಾರಿಯಲ್ಲಿ ಯಾರು ಸುಖವನ್ನು ಪಡ್ತಾರೋ ಅದು ಅಧ್ವರ ಅಂತ. ದಾರಿಯಲ್ಲಿ ಸುಖ ಅಂತಂದ್ರೆ ವೇದೋಕ್ತ ಮಾರ್ಗ, ವೇದ ಯಾವ ದಾರಿಯಲ್ಲಿ ನಡೆಯಬೇಕು ಅಂತ ಹೇಳಿದೇನೋ ಆ ದಾರಿಯಲ್ಲಿ ನಡೆದುಕೊಂಡು ಯಾರು ಸುಖವನ್ನು ಪಡ್ತಾರೋ ಅದು ಅಧ್ವರ. ವೇದ ಏನು ಹೇಳಿದೆ? ಯಜ್ಞ ಯಾಗಾದಿಗಳನ್ನ ನಿರಂತರವಾಗಿ ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಅದಕ್ಕೆ ಅಧ್ವರ, ವೇದೋಕ್ತ ಮಾರ್ಗ ಅಂತ ಅದಕ್ಕೆ ಹೆಸರು. ಇನ್ನೊಂದು ಧ್ವರ ಕೌಟಿಲ್ಯ ಅಂತ ಧಾತು. ಧ್ವರ ಕೌಟಿಲ್ಯ ಅಂತ. ಕೌಟಿಲ್ಯ ಅಂದ್ರೆ ಮೋಸ, ಕುಟಿಲತನ. ಅಧ್ವರ ಅದರಲ್ಲಿ ನ ಧ್ವರಃ ಅಧ್ವರಃ, ಯಜ್ಞದಲ್ಲಿ ಯಾವತ್ತೂ ಕೂಡ ಮೋಸವನ್ನು ಮಾಡಬಾರದು. ಹಾಗಾಗಿ ಅದು ಅಧ್ವರ. ಯಾವುದರಲ್ಲಿ ಕೌಟಿಲ್ಯ ಅನ್ನೋದು, ಮೋಸ ಅನ್ನೋದು ಇರೋದಿಲ್ಲ, ಅದು ಅಧ್ವರ ಅಂತ ಕರ್ಸ್ಕೊಳ್ಳುತ್ತೆ. ಹೀಗೆ ಒಟ್ಟಿನಲ್ಲಿ ವೇದ ಹೇಳಿದಂತಹ ಮೋಸ ಇಲ್ಲದೆ ಇರುವಂತಹ ಮಾರ್ಗ, ಶ್ರೇಷ್ಠವಾದಂತಹ ಮಾರ್ಗ ಅದು ಅಧ್ವರ ಯಾಗ ಅಂತ. ಅಂತಹ ಅಸುರ ಭೂಭೃತಃ ಅಧ್ವರಂ, ಅಸುರರಿಗೆ ರಾಜನಾದಂತಹ ಬಲಿಚಕ್ರವರ್ತಿಯ ಯಜ್ಞಮಂಟಪಕ್ಕೆ ವಾಮನ ರೂಪಿಯಾದಂತಹ ಪರಮಾತ್ಮ ಹೋಗ್ತಾ ಇದ್ದಾನೆ. ಮೃದುವಾಗಿ ಹೆಜ್ಜೆಯನ್ನ, ನಿಧಾನವಾಗಿ ಹೆಜ್ಜೆ ಇಟ್ಟರೂ ಕೂಡ ಸಮಗ್ರವಾದಂತಹ ಭೂಮಿ ಅದು ವಿಶೇಷವಾಗಿ ನಡುತ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಯಾವ ವಾಮನ ರೂಪಿಯಾದಂತಹ ಪರಮಾತ್ಮ ಛಲತಃ, ಛಲದಿಂದಾಗಿ, ಅರ್ಥಾತ್ ನೆಪ, ಮೂರು ಪಾದ ಭೂಮಿ ಕೇವಲ ನೆಪ, ಆ ನೆಪದಿಂದಾಗಿ ತಾನು ಮೂರು ಪಾದ ಭೂಮಿಯಂತ ದಾನ ಅಂತ ಕೇಳಿಕೊಂಡು ವಿಶೇಷವಾಗಿ ತ್ರಿವಿಷ್ಟಪಂ ಜಹಾರ. ತ್ರಿವಿಷ್ಟಪ, ಮೂರು ಲೋಕಗಳನ್ನೇ ಪರಮಾತ್ಮ ತಾನು ತನ್ನ ಮೂರು ಪಾದದಿಂದಾಗಿ ಅಳೆದು ಬಿಟ್ಟ. ಎರಡು ಪಾದದಿಂದಾಗಿ ಸಮಗ್ರ ಭೂಮಿಯನ್ನೇ ಅಳೆದ, ಅಂದ್ರೆ ಸಮಗ್ರ ಬ್ರಹ್ಮಾಂಡವನ್ನು ಅಳೆದ. ಕೊನೆಯ ಪಾದದಿಂದಾಗಿ ತಲೆಯ ಮೇಲೆ ಹೆಜ್ಜೆಯನ್ನು ಇಟ್ಟ. ಹೀಗೆ ಛಲತಃ ತ್ರಿವಿಷ್ಟಪಂ, ಮೂರು ಪಾದ ಭೂಮಿ ಕೊಡುವಂತ ಕೇಳಿದ, ಅದು ನೆಪ ಮಾತ್ರ. ಆ ಮೂರು ಪಾದ ಭೂಮಿಯ ನೆಪದಲ್ಲಿ ಸಮಗ್ರವಾದಂತಹ ಎಲ್ಲ ಲೋಕಗಳನ್ನು ಕೂಡ ಪರಮಾತ್ಮ ತಾನು ಸ್ವೀಕಾರ ಮಾಡಿಬಿಟ್ಟ. ಅದನ್ನೇನ್ ಮಾಡಿದ? ತಾನಿಟ್ಕೊಂಡ? ಇಲ್ಲ. ತ್ರಿವಿಕ್ರಮೈಸ್ತಚ್ಚ ದದೌ ನಿಜಾಗ್ರಜೆ, ತ್ರಿಭಿಹಿ ಕ್ರಮೈಹಿ, ಮೂರು ಹೆಜ್ಜೆಗಳಿಂದಾಗಿ ಅದೆಲ್ಲವನ್ನು ಕೂಡ ನಿಜಾಗ್ರಜೆ ದದೌ, ತನ್ನ ಅಗ್ರಜ ಅಣ್ಣನಿಗೆ ಕೊಟ್ಟ ಅಂತ. ಅಣ್ಣ ಅಂದ್ರೆ ನಾವು ಹಿಂದೆ ಕೇಳಿದಂತೆ ಇಂದ್ರಾವರಜ, ಇಂದ್ರನ ತಮ್ಮ ವಾಮನ ರೂಪಿಯಾದಂತ ಪರಮಾತ್ಮ. ಹಾಗಾಗಿ ಇಂದ್ರ ಅಣ್ಣನಾದ, ಆ ಇಂದ್ರನಿಗೆ ವಿಶೇಷವಾಗಿ ಅದನ್ನು ಕೊಟ್ಟ. ನೀನೇ ವಿಶೇಷವಾಗಿ ಮುಂದೆ ಇಂದ್ರನಾಗಿ ಇರ್ತೀಯ, ನಿನಗೆ ಬಲಿಚಕ್ರವರ್ತಿಯಿಂದ ಯಾವ ರೀತಿಯಾದಂತಹ ಹೆದರಿಕನು ಕೂಡ ಬೇಡ ಅಂತ ಅವನಿಗೆ ಧೈರ್ಯವನ್ನು ಕೊಟ್ಟ. ಬಲಿಚಕ್ರವರ್ತಿಗೂ ಕೂಡ ಸ್ಥಳ ಲೋಕದ ಅಧಿಪತ್ಯವನ್ನು ಕೊಟ್ಟು ಸ್ವಯಂ ತಾನೇ ಅವನ ಮನೆಯ ದ್ವಾರಪಾಲಕನಾಗಿ ನಿಂತುಕೊಂಡು ಅವನ ರಕ್ಷಣೆ ಮಾಡಿದ ಅಂತ ನಾವು ಭಾಗವತದಲ್ಲಿ ಕೇಳ್ತೇವೆ. ಹೀಗೆ ವಿಶಿಷ್ಟವಾಗಿ ಪರಮಾತ್ಮ ವಾಮನಾವತಾರವನ್ನು ಮಾಡಿ ಎಲ್ಲರಿಗೂ ಕೂಡ ಆನಂದವನ್ನು ನೀಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಪಿತಾಮಹೇನಾಸ್ಯ ಪುರಾಭಿಯಾಚಿತಃ ಬಲೆ ಕೃತೆ ಕೇಶವ ಆಹ ಯದ್ವಚಃ ನಾಯಾಂಛಯಾಹಂ ಪ್ರತಿಹನ್ಮಿ ತಂ ಬಲಿಂ ಶುಭಾನನೇತ್ಯೇವ ತತೋಭ್ಯಯಾಚತ. ಬಭೂವಿರೇ ಚಂದ್ರ ಲಲಾಮತೋ ವರಾತ್ ಪುರಾ ಹ್ಯಜೇಯಾಃ ಅಸುರಾಧರಾತಲೆ ತೈರರ್ದಿತಾಃ ವಾಸವ ನಾಯಕಾಸುರಾಃ
ಪುರೋ ನಿಧಾಯ ಅಬ್ಜಜಮಸ್ತುವನ್ ಹರಿಂ. ಪದಚ್ಛೇದ. ಪಿತಾಮಹೇನ ಅಸ್ಯ ಪುರಾ ಅಭಿಯಾಚಿತಃ ಬಲೇಃ ಕೃತೆ ಕೇಶವಃ ಆಹ ಯದ್ವಚಃ ನ ಅಯಾಂಛಯ ಅಹಂ ಪ್ರತಿಹನ್ಮಿ ತಂ ಬಲಿಂ ಶುಭಾನನ ಇತಿ ಏವ ತತಃ ಅಭ್ಯಯಾಚತ. ಬಭೂವಿರೆ ಚಂದ್ರಲಲಾಮತಃ ವರಾತ್ ಪುರಾ ಹಿ ಅಜೇಯಾಃ ಅಸುರಾಃ ಧರಾತಲೆ ತೈಃ ಅರ್ದಿತಾಃ ವಾಸವನಾಯಕಾಃ ಸುರಾಃ ಪುರಃ ನಿಧಾಯ ಅಬ್ಜಜಂ ಅಸ್ತುವನ್ ಹರಿಂ. ಸರಿ, ನಮಗೆ ಪ್ರಶ್ನೆ ಬರುತ್ತೆ, ಪರಮಾತ್ಮ ಯಾವುದೇ ದೈತ್ಯರು ತೊಂದರೆ ಕೊಟ್ಟರೆ, ದೇವತೆಗಳು ತೊಂದರೆ ಕೊಟ್ಟರೆ ತಾನೇ ಮಾಡ್ತಾನೆ, ಅವರನ್ನು ಸಂಹಾರ ಮಾಡ್ತಾನೆ ಅಂತ. ಇಲ್ಲಿ ಯಾಕೆ ಸಂಹಾರ ಮಾಡಲಿಲ್ಲ ಅಂತ? ಬಲಿಚಕ್ರವರ್ತಿನ ಆರಾಮಾಗಿ ಸಂಹಾರ ಮಾಡಬಹುದಾಗಿತ್ತು. ಸಂಹಾರ ಮಾಡದೆ ಸುಮ್ಮನೆ ಮೂರು ಪಾದ ಭೂಮಿ ಹಾಗೆ ಹೀಗೆ ಅಂತ ಏನೋ ಮಾಡಿ ಕೊನೆಗೆ ಅವನಿಗೆ ಸುತಲ ಲೋಕಕ್ಕೆ ಕಳುಹಿಸಿ ತಾನೇ ದ್ವಾರಪಾಲಕನಾಗಿ ನಿಂತುಕೊಂಡು ಇಷ್ಟೆಲ್ಲ ಯಾಕೆ ಮಾಡಿದ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಅಸ್ಯ ಪಿತಾಮಹೇನ, ಬಲಿಚಕ್ರವರ್ತಿಯ ಪಿತಾಮಹ ಯಾರು? ವಿಶೇಷವಾಗಿ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ಹಿಂದೆ ಪರಮಾತ್ಮನ ನರಸಿಂಹಾವತಾರ ಆದಾಗ ಅವನ ಹತ್ತಿರ ಪ್ರಾರ್ಥನೆ ಮಾಡ್ಕೊಂಡಿದ್ರು ಅಂತೆ. ಏನು ಅಂತಂದ್ರೆ, ನರಸಿಂಹದೇವರು ಎಲ್ಲ ಸಂಹಾರವನ್ನೆಲ್ಲ ಮಾಡ್ತಾರೆ. ಹಿರಣ್ಯಕಶಿಪು ಸಂಹಾರ ಆಯಿತು. ಪ್ರಹ್ಲಾದ ತಾನು ಮುಂದೆ ಹೋಗಿ ತಾನು ನರಸಿಂಹದೇವರನ್ನ ಶಾಂತವನ್ನಾಗಿ ಮಾಡಿದ. ಕೊನೆಗೆ ತೊಡೆ ಮೇಲೆ ಕೂತ್ಕೊಂಡ, ಎಲ್ಲ ಆಯಿತು. ಆವಾಗ ಒಂದು ಮಾತನ್ನ ಹೇಳ್ತಾನೆ ಅಂತೆ ಪ್ರಹ್ಲಾದರಾಜರು, ಮುಂದೆ ನನ್ನ ಮೊಮ್ಮಗ ಬಲಿಚಕ್ರವರ್ತಿ ಬರ್ತಾನೆ, ಅವನಿಗೆ ದಾರಿ ತಪ್ಪುವಂತಹ ಕೆಟ್ಟ ಮಾರ್ಗದಲ್ಲಿ ನಡೆಯುವಂತಹ ಸಂಭವಗಳು ಜಾಸ್ತಿ ಇರ್ತವೆ. ಅವನೇನಾದರೂ ದಾರಿ ತಪ್ಪಿ ನಡೆದರೆ, ಕೆಟ್ಟ ದಾರಿಯಲ್ಲಿ ಹೋದರೆ, ಆವಾಗ ನೀನು ಅವರನ್ನ ಸಂಹಾರ ಮಾಡಬಾರದು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನೆ. ಯಾರು? ಪ್ರಹ್ಲಾದರಾಜರು. ನೀನು ಅವನು ಸಂಹಾರ ಮಾಡಬಾರ್ದು, ಉದ್ಧಾರ ಮಾಡಬೇಕು. ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ಸಂಹಾರ ಮಾಡಬಾರದು ಅಂದ ತಕ್ಷಣ ಅವನನ್ನು ಹಾಗೆ ಬಿಡಬೇಕು ಅಂತ ಅರ್ಥ ಅಲ್ಲ. ಅವನು ಸಂಹಾರ ಮಾಡಬೇಡ ಅಷ್ಟೇ, ಅವನನ್ನು ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗಿ ಸಂಹಾರವನ್ನು ಮಾತ್ರ ಮಾಡಬೇಡ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿರ್ತಾರೆ. ಆವಾಗ ಪರಮಾತ್ಮ, ನೃಸಿಂಹರೂಪಿಯಾದಂತಹ ಪರಮಾತ್ಮ ಹೇಳುವಂತಹ ಮಾತು, ಸರಿ ನಾನೇನ್ ಮಾಡ್ತೇನೆ, ಅಸ್ಯ ಪಿತಾಮಹೇನ ಪುರಾ ಅಭಿಯಾಚಿತಃ, ಹಿಂದೆ ಕೇಳಲ್ಪಟ್ಟಂತಹ ಪರಮಾತ್ಮ ಹೇಳ್ತಾನೆ, ಅಯಾಂಛಯ ಅಹಂ ತಂ ನ ಪ್ರತಿಹನ್ಮಿ. ಅಯಾಂಛಯ, ಯಾಂಛ ಅಂದ್ರೆ ಕೇಳೋದು, ಅಯಾಂಛಯ ಅಂದ್ರೆ ಕೇಳದೇ ಇರುವುದು. ಅಂದ್ರೆ ನಾನು ಬಲಿಯನ್ನ ದಾನ ಕೇಳದೆ ಅವನನ್ನು ನಿಗ್ರಹಿಸುವುದಿಲ್ಲ, ಅವನನ್ನ ಒಳ್ಳೆ ಮಾರ್ಗ ತರೋದಿಲ್ಲ. ಅರ್ಥಾತ್ ಅವನನ್ನು ದಾನ ಕೇಳಿಯೇನೆ ನಾನು ನಿಗ್ರಹ ಮಾಡ್ತೇನೆ ಅಂತ ಪರಮಾತ್ಮ ಆವಾಗಲೇ ಮಾತು ಕೊಟ್ಟು ಬಿಟ್ಟಿದ್ದ. ಯಾವ? ಪ್ರಹ್ಲಾದರಾಜರಿಗೆ. ಆ ವರಕ್ಕೆ ಅನುಗುಣವಾಗಿ ಪರಮಾತ್ಮ ಏನ್ ಮಾಡಿದ್ದಾನೆ, ಅವನು ಅಪರಾಧಿಯಾಗಿದ್ದರೂ ಕೂಡ, ಬಲಿಚಕ್ರವರ್ತಿ ತಪ್ಪು ಮಾಡಿದ್ದರೂ ಕೂಡ ತಾನೇನ್ ಮಾಡಿದ, ಬಲಿಚಕ್ರವರ್ತಿಯನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಹ್ಲಾದರಾಜರು ಆ ರೀತಿಯಾದಂತಹ ವರವನ್ನು ಕೇಳಿದ್ರು. ಆ ವರಕ್ಕೆ ಅನುಗುಣವಾಗಿ ಯಾವ ವಾಮನ ರೂಪಿಯಾದಂತಹ ಪರಮಾತ್ಮ ಅವನ ಸಂಹಾರವನ್ನು ಮಾಡದೇನೆ ದಾನ ಕೇಳುವ ನೆಪದಿಂದಾಗಿ ಅವನನ್ನು ನಿಗ್ರಹ ಮಾಡಿದ. ಹೀಗೆ ಅಸ್ಯ ಪಿತಾಮಹೇನ ಅಂದ್ರೆ ಬಲಿಚಕ್ರವರ್ತಿಯ ತಾತನಾದಂತಹ ಪ್ರಹ್ಲಾದನಿಂದಾಗಿ ಅಭಿಯಾಚಿತ ಪುರ, ಹಿಂದೆ ಬೇಡಲ್ಪಟ್ಟಂತಹ ಪರಮಾತ್ಮ, ನ ಯಾಂಚ ಶುಭಾನನ, ಶುಭಾನನ ಅಂದ್ರೆ ಸುಂದರವಾದಂತಹ ಮುಖ ಇರುವವನೇ, ಆನನ ಅಂದ್ರೆ ಮುಖ, ಸುಂದರ ಮುಖದವನೇ ಅಂತ ಪ್ರಾರ್ಥನೆ ಹೇಳಿರ್ತಾನೆ. ಯಾರಿಗೆ? ಪ್ರಹ್ಲಾದನಿಗೆ. ಅಂದ್ರೆ ಪ್ರಹ್ಲಾದನ ಮುಖ ಅಷ್ಟು ಸುಂದರವಾಗಿ ಇತ್ತು ಅಂತ. ಸುಂದರ ಮುಖದ ಪ್ರಹ್ಲಾದನೇ ನಾನು ಆ ಬಲಿಚಕ್ರವರ್ತಿಯನ್ನ ದಾನ ಕೇಳಿಯೇ ನಿಗ್ರಹ ಮಾಡ್ದೆ, ಸಂಹಾರ ಮಾಡೋದಿಲ್ಲ ಅಂತ ಮಾತು ಕೊಟ್ಟಿದ್ದ. ಆ ಮಾತಿಗೆ ಅನುಗುಣವಾಗಿ ತಾನೇ ಮಾಡಿದ, ಅಭ್ಯಯಾಚತ ಕೇಳಿದ, ಬೇಡಿದ, ದಾನ ಕೊಡುವಂತ ಕೇಳಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಇಷ್ಟಾದ ಮೇಲೆ ಮುಂದೆ ಏನಾಯಿತು, ಅನೇಕ ರೀತಿಯಾದಂತಹ ಅಸುರರೆಲ್ಲರೂ ಕೂಡ ಅವರು ದುಷ್ಟ ರಾಜರಾಗಿ ಭೂಮಿ ಮೇಲೆ ಹುಟ್ಟುತ್ತಾರೆ. ಬಭೂವಿರೆ ಚಂದ್ರಲಲಾಮತಃ ವರಾತ್ ಪುರಾಹಿ ಅಜೇಯ ಅಸುರಃ ಧರಾತಲೆ. ಎಲ್ಲರೂ ಕೂಡ ಅಸುರರು ಭೂಮಿಯ ಮೇಲೆ ದುಷ್ಟ ರಾಜರಾಗಿ ಹುಟ್ಟುತ್ತಾರೆ ಅಂತ. ಅವರು ಏನಾಗಿದ್ರು, ಅಜೇಯ, ಅವರನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿರ್ಲಿಲ್ಲ ಅಂತೆ. ಯಾಕೆ ಅಂತಂದ್ರೆ ಚಂದ್ರ ಲಲಾಮತಃ ವರಾತ್. ಚಂದ್ರ ಲಲಾಮ ಅಂತ ಹೇಳಿದ್ರೆ ರುದ್ರದೇವರಿಗೆ ಹೆಸರು. ಯಾಕೆಂದ್ರೆ ಅವರ ಹಣೆಯಲ್ಲಿ ಯಾರಿದ್ದಾರೆ, ಚಂದ್ರ ಇದ್ದಾನೆ. ಲಲಾಟ ಅಂದ್ರೆ ಯಾವ ಹಣೆ ಅಂತ ಅರ್ಥ. ಲಲಾಮ ಅಂದ್ರೆ ಹಣೆಗೆ ಯಾವುದು ಅಲಂಕಾರವಾಗಿರುತ್ತೋ ಅದು ಲಲಾಮ ಅಂತ. ಅಂತಹ ಚಂದ್ರನನ್ನ ತನ್ನ ಹಣೆಯ ಮೇಲ್ಗಡೆ ಇದ್ದಲ್ಲಿ ಇಟ್ಟುಕೊಂಡಂತಹ ಮಹರುದ್ರ ದೇವರ ವರದಿಂದಾಗಿ ಅವರೆಲ್ಲರೂ ಕೂಡ ಅಜೇಯರಾಗಿದ್ರು. ಅವರನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಅಂತಹ ಎಲ್ಲ ದುಷ್ಟರಾದಂತಹ ಅಸುರರು ಭೂಮಿಯ ಮೇಲೆ ದುಷ್ಟ ಕ್ಷತ್ರಿಯರಾಗಿ ತಾವು ಹುಟ್ಟುತ್ತಾರೆ. ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ತೈಹಿ ಅರ್ಧಿತಾಹ ವಾಸವನಾಯಕಾಹ ಸುರಾಹ. ವಾಸವ ಅಂದ್ರೆ ದೇವೇಂದ್ರ, ವಾಸವನಾಯಕಾಹ ಸುರಾಹ ಅಂದ್ರೆ ಇಂದ್ರನೇ ಮೊದಲಾದಂತಹ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ಅವರು ತುಂಬಾ ತೊಂದರೆಯನ್ನು ಕೊಡ್ತಾರೆ. ಅರ್ಧಿತಾಹ ತುಂಬಾ ತೊಂದರೆಯನ್ನು ಕೊಡ್ತಾರೆ. ಆವಾಗ ಎಲ್ಲ ದೇವಾನು ದೇವತೆಗಳು ಕೂಡ ಸೇರಿಕೊಂಡು ಅಬ್ಜಜಂ ಪುರೋನಿಧಾಯ ಅಸ್ತುವನ್, ಮತ್ತೆ ಯಥಾವತ್ತಾಗಿ ಅಬ್ಜಜ ಅಂದ್ರೆ ಯಾವ ಬ್ರಹ್ಮದೇವರು, ಬ್ರಹ್ಮದೇವರನ್ನ ಪುರೋನಿಧಾಯ ಮುಂದಿಟ್ಟುಕೊಂಡು ಅಂತ. ಪುರಹ ಅಂದ್ರೆ ಮುಂದೆ, ನಿಧಾಯ ಅಂದ್ರೆ ಇಟ್ಟುಕೊಂಡು, ಅವರನ್ನು ಮುಂದೆ ಮಾಡಿಕೊಂಡು ಎಲ್ಲ ದೇವಾನು ದೇವತೆಗಳು ಕೂಡ ವಿಶೇಷವಾಗಿ ಪರಮಾತ್ಮ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗೆ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಬೇಕು ಅಂತ ಎಲ್ಲ ದೇವಾನು ದೇವತೆಗಳು ಕೂಡ ವಿಶೇಷವಾಗಿ ಅವರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆ ಏನು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ವಿರಿಂಚ ಸೃಷ್ಟೈಹಿ ನಿತರಾಮವಧ್ಯೋ ವರಾದ್ ವಿಧಾತು ದಿತಿಜೌ ಹಿರಣ್ಯಕೌ ತಥಾ ಹಯಗ್ರೀವ ಉದಾರ ವಿಕ್ರಮಃ ತ್ವಯಾ ಹತಾಃ ಬ್ರಹ್ಮ ಪುರಾತನೇನ. ಪದಚ್ಛೇದ. ವಿರಿಂಚ ಸೃಷ್ಟೈಃ ನಿತರಾಂ ಅವಧ್ಯೌ ವರಾತ್ ವಿಧಾತುಃ ದಿತಿಜೌ ಹಿರಣ್ಯಕೌ ತಥಾ ಹಯಗ್ರೀವಃ ಉದಾರ ವಿಕ್ರಮಃ ತ್ವಯಾ ಹತಾಃ ಬ್ರಹ್ಮ ಪುರಾತನೇನ. ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದರು. ಏನು ಅಂತ ಪ್ರಾರ್ಥನೆ ಅಂದ್ರೆ, ನಿತರಾಂ ಅವಧ್ಯೌ ವರಾದ್ವಿಧಾತು, ಬ್ರಹ್ಮದೇವರ ವರದಿಂದಾಗಿ ಅವರಿಬ್ಬರು ಏನಾಗಿದ್ರು, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವಧ್ಯರಾಗಿದ್ರು ಅಂತ. ಅವನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾರಿಂದ ಅಂದ್ರೆ ವಿರಿಂಚ ಸೃಷ್ಟೈಹಿ, ಬ್ರಹ್ಮದೇವರು ಯಾರ್ಯಾರನ್ನು ಸೃಷ್ಟಿ ಮಾಡಿದ್ದಾರೋ ಆ ಯಾವರೂ ಕೂಡ ಅವರನ್ನ ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆ ರೀತಿಯಾದಂತಹ ವರ ಬ್ರಹ್ಮದೇವರೇ ಅವರಿಗೆ ಕೊಟ್ಟಿದ್ದು, ಹಿರಣ್ಯಾಕ್ಷ ಹಿರಣ್ಯಕಶಿಪುವಿಗೆ. ಹೀಗೆ ಯಾವ ಜೀವಿಗಳಿಂದಲೂ ಬ್ರಹ್ಮದೇವರು ಸೃಷ್ಟಿ ಮಾಡಿದಂತಹ ಯಾರಿಂದಲೂ ಕೂಡ ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ದಿತಿಜವು ಹಿರಣ್ಯಕವು, ದ್ವಿತೀಯ ಮಕ್ಕಳಾದಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅವರಿಬ್ಬರನ್ನ ನೀನೇ ಮಾಡಿದೆ, ಸಂಹಾರ ಮಾಡಿದೆ. ಹಾಗೆ ಹಯಗ್ರೀವ ಉದಾರ ವಿಕ್ರಮ, ಉದಾರ ವಿಕ್ರಮ ಮಹಾಪರಾಕ್ರಮಶಾಲಿಯಾದಂತಹ ಹಯಗ್ರೀವ ಎನ್ನುವಂತಹ ಅಸುರನನ್ನು ಕೂಡ ನೀನೇ ಮಾಡಿದಿ. ತ್ವಯಾ ಹತಾಹ ಬ್ರಹ್ಮ ಪುರಾತನೇನ, ನಿನ್ನಿಂದ ಅವರೆಲ್ಲರೂ ಕೂಡ ಸಂಹಾರ ಮಾಡಲ್ಪಟ್ಟರು. ನೀನೆಂಥವನು, ಬ್ರಹ್ಮ ಪುರಾತನೇನ, ಬ್ರಹ್ಮನಿಗಿಂತಲೂ ಹಿರಿಯ, ನೀನು ಬ್ರಹ್ಮನಿಗಿಂತಲೂ ಮುಂಚೆ ಇದ್ದವನು. ಆದ್ರಿಂದಾಗಿ
ಏನ್ ಸಾಧ್ಯ ಆಯಿತು? ಬ್ರಹ್ಮದೇವರು ವರ ಕೊಟ್ಟಿದ್ದೇನು, ನಾನು ಸೃಷ್ಟಿ ಮಾಡಿದಂತ ಯಾರಿಂದಲೂ ಕೂಡ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಏನಾದ? ಬ್ರಹ್ಮದೇವರಿಗಿಂತಲೂ ಹಿಂದೆ ಇದ್ದಂತು, ಬ್ರಹ್ಮದೇವರನ್ನ ಹುಟ್ಟಿಸಿದವನೇ ಪರಮಾತ್ಮ. ಹಾಗಾಗಿ ಪರಮಾತ್ಮ ಬ್ರಹ್ಮನಿಗಿಂತಲೂ ಹಿರಿಯನಾದಂತಹ ನೀನು ಆ ಎಲ್ಲ ದೈತ್ಯರನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡಿದ್ದೀಯಾ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತೆ ಮುಂದೆ ಈಗ ಇರುವಂತ ದುಷ್ಟರನ್ನು ಕೂಡ ಸಂಹಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಆ ಮುಂದಿನ ಪ್ರಾರ್ಥನೆಯ 50ನೇ ಶ್ಲೋಕವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.